ಓಂ ಶಾಂತಿ. ಮುರಳಿಯ ದಿನಾಂಕ 14/3/2022. मीठे बच्चे, ज्ञान के तीसरे नेत्र से बाप को देखो, बाप को ही याद करो. इस शरीर को देखते हुए भी नहीं देखो. ಮಧುರ ಮಕ್ಕಳೇ, ಜ್ಞಾನದ ಮೂರನೇ ನೇತ್ರದಿಂದ ತಂದೆಯನ್ನೇ ನೋಡಿರಿ, ತಂದೆಯನ್ನೇ ನೆನಪು ಮಾಡಿರಿ. ಈ ದೇಹವನ್ನು ನೋಡ್ತಿದ್ರೂ ನೋಡದ ಹಾಗೆ ಇರಿ. प्रश्न: इस पुरानी दुनिया में रहते तुम बच्चों को कौन सा डायरेक्शन मिला हुआ है? ಈ ಹಳೆ ಪ್ರಪಂಚದಲ್ಲಿ ಇರುವಾಗ ಯಾವ ಥರ ಇರಬೇಕು ಅಂತ ನಿಮಗೆ ಡೈರೆಕ್ಷನ್ ಕೊಡಲಾಗಿದೆ? उत्तर: मीठे बच्चे, यह पुरानी दुनिया जिसमें तुम रहते हो, यह कब्रिस्तान होनी है. इस पर रावण का राज्य है. इनसे दिल नहीं लगाओ. यहाँ रहते बुद्धि की आसक्ति नई दुनिया में जानी चाहिए. ಮಧುರ ಮಕ್ಕಳೇ, ಈ ಹಳೆ ಪ್ರಪಂಚದಲ್ಲಿ ಏನು ನೀವು ಇರ್ತಾ ಇದ್ದೀರಿ, ಇದು ಸ್ಮಶಾನ ಆಗಲಿದೆ. ಈಗ ಇಲ್ಲಿ ರಾವಣ ರಾಜ್ಯ ನಡೆದಿದೆ. ಈ ಪ್ರಪಂಚದ ಜೊತೆಗೆ ಮನಸ್ಸನ್ನು ಜೋಡಿಸಬೇಡಿ. यहाँ रहते बुद्धि की आसक्ति नई दुनिया में जानी चाहिए. ಇಲ್ಲಿ ಇರುವಾಗಲೂ ಸಹ ನಿಮ್ಮ ಆಸಕ್ತಿ, ಆಕರ್ಷಣೆ ಹೊಸ ಪ್ರಪಂಚದ ಕಡೆಗೆ ಇರಬೇಕು. गृहस्थ व्यवहार में भल रहो, परंतु कमल फूल समान रहो. सबसे तोड़ निभाओ. ಭಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಆದರೆ ಕಮಲ ಪುಷ್ಪದ ಸಮಾನ ಆಗಿರಿ. ಎಲ್ಲರ ಜೊತೆಗೆ ಸಂಬಂಧ ನಿಭಾಯಿಸಿರಿ. ಬುದ್ಧಿಯೋಗ ಏಕ ಬಾಪ ಸೆ ಲಗಾ ರಹೆ. ನಿಮ್ಮ ಬುದ್ಧಿಯ ಯೋಗ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಲಿ. ಜ್ಞಾನ ಯೋಗ ಮೇ ಪಕ್ಕೇ ಬನು. ಜ್ಞಾನ ಯೋಗದಲ್ಲಿ ಪಕ್ಕಾ ಆಗಿರಿ. ಕಿಸಿ ಭಿ ಹಾಲತ್ ಮೇ ಖುಷಿ ಕಾ ಪಾರ ಕಮ್ ನ ಹೋ. ಯಾವುದೇ ಪರಿಸ್ಥಿತಿಯಲ್ಲಿ ನಿಮ್ಮ ಖುಷಿಯ ನಶೆ ಏನಿದೆ ಅದು ಕಡಿಮೆ ಆಗಬಾರದು. ಧೀರಜ ರಖ ಕರ್ಮ ಬಂಧನ್ ಕೋ ಕಾಟ್ತೆ ಜಾओ. ಧೈರ್ಯ ತಾಳಿ ಧೈರ್ಯದಿಂದ ಕರ್ಮ ಬಂಧನಗಳನ್ನು ಕತ್ತರಿಸ್ತಾ ಹೋಗ್ರಿ. ಗೀತ: ಧೀರಜ ಧರ ಮನುವ, धैर्य ताड़ो मानव. ओम शांति. मनुष्य मनुष्य को धीरज धरने के लिए तब कहते जबकि वह दुखी बीमार होते हैं. यहाँ तुम मनुष्य मत पर नहीं चलते, ईश्वरीय मत पर चल रहे हो. सो भी सब नहीं चलते. ಮನುಷ್ಯರು ಮನುಷ್ಯರಿಗೆ ಧೈರ್ಯ ಕೊಡುವುದು ಯಾವಾಗ ಅಂದರೆ ಮನುಷ್ಯ ದುಃಖಿಯಾದಾಗ, ರೋಗಿಯಾದಾಗ ಅನೇಕರು ಬಂದು ಅವನಿಗೆ ಧೈರ್ಯ ಹೇಳ್ತಾರೆ. ಅದು ಮನುಷ್ಯ ಮತ ಆಗಿದೆ. ಇಲ್ಲಿ ನಿಮಗೆ ಧೈರ್ಯ ಕೊಡೋರು ಪರಮಾತ್ಮ ಆಗಿದ್ದಾರೆ. ಈಗ ನೀವು ಈಶ್ವರೀಯ ಮತದಂತೆ ನಡೀತಾ ಇದ್ದೀರಿ. इसको सत्य बाप, सत्य टीचर, सत्य गुरु कहा जाता है. उनकी मत तो नामी ग्रामी है. इಲ್ಲಿಯೂ ಸಹ ಈಶ್ವರನೇ ಸತ್ಯ ತಂದೆ, ಸತ್ಯ ಶಿಕ್ಷಕ,
ಸತ್ಯ ಗುರು ಆಗಿ ಶ್ರೇಷ್ಠ ಮತ ಕೊಡ್ತಿದ್ರೂ ಸಬ್ ನಹಿ ಚಲ್ತೆ. ಎಲ್ಲರೂ ಆ ಭಗವಂತನ ಮತದಂತೆ ನಡೆಯೋದಿಲ್ಲ. मनुष्य से देवता बनने की अथवा दैवी दुनिया के मालिक बनने की श्रीमत भगवान ने दी थी. इतनी ऊंच मत और कोई दे न सके, क्योंकि मनुष्य मात्र सब पतित ಭ್ರಷ್ಟಾಚಾರಿ है. ಹಿಂದಿನ ಕಲ್ಪದಲ್ಲಿಯೂ ಸಹ ಮನುಷ್ಯರನ್ನು ದೇವತಾ ಮಾಡುವ ಮತ ಪರಮಾತ್ಮನೇ ಬಂದು ಕೊಟ್ಟಿದ್ದ. ಅಂತಹ ಶ್ರೇಷ್ಠ ಮತ ಬೇರೆ ಯಾರೂ ಸಹ ಕೊಡೋದಿಲ್ಲ. ಯಾಕೆಂದರೆ ಮನುಷ್ಯರೆಲ್ಲರೂ ಪತಿತ ಭ್ರಷ್ಟಾಚಾರಿ ಆಗಿದ್ದಾರೆ. ಇಂತಹ ಶ್ರೇಷ್ಠ ಮತ ಹಿಂದಿನ ಕಲ್ಪದಲ್ಲೂ ಪರಮಾತ್ಮನೇ ಬಂದು ಕೊಟ್ಟಿದ್ದರು. ಈ ಕಲ್ಪದಲ್ಲಿಯೂ ಸಹ ಬಂದು ಕೊಡ್ತಾ ಇದ್ದಾರೆ. वह श्रेष्ठ मत देते हैं. यहाँ के मनुष्य पतित भ्रष्टाचारी है तो वह मत भी ऐसी देंगे. ಮನುಷ್ಯರು ಮನುಷ್ಯರಿಗೆ ಕೊಡುವಂಥ ಮತ ಪತಿತ ಭ್ರಷ್ಟಾಚಾರಿಯಾಗಿರುವ ಕಾರಣ ಅವರ ಮತನೂ ಅದೇ ಥರ ಆಗಿರ್ತದೆ. ತುಮಕೋ ಶಿವ ಬಾಬಾ ಮತ ದೇ ರಹೆ. ऊंचते ऊंच बाप की ऊंच तो ऊंच मत है. ಆದರೆ ನಿಮಗೆ ಮಾತ್ರ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಶಿವ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಮತವನ್ನು ಕೊಡ್ತಾ ಇದ್ದಾರೆ. उनको तो कोई भ्रष्टाचारी पतित नहीं कहेंगे. पतित ही उस निराकार बाप को बुलाते हैं. साकार की तो बात नहीं. इसलिए कहा जाता मनुष्य की मत मत सुनो. ಪರಮಾತ್ಮನಿಗೆ ಯಾರು ಪತಿತ ಭ್ರಷ್ಟಾಚಾರಿ ಅಂತ ಹೇಳೋದಿಲ್ಲ. ಅವನ ಮತಕ್ಕೂ ಭ್ರಷ್ಟಾಚಾರಿ ಪತಿತ ಮತ ಅಂತ ಹೇಳೋದಿಲ್ಲ. ಅವನು ಕೊಡುವ ಮತ ಶ್ರೇಷ್ಠ ಆಗಿರುವ ಕಾರಣ ಅವನೂ ಸಹ ಪತಿತ ಪಾವನ ಶ್ರೇಷ್ಠಾತಿ ಶ್ರೇಷ್ಠ ಆಗಿರುವ ಕಾರಣ ಅವನಿಗೆ ಎಲ್ಲರೂ ಸಹ ಕರೀತಾರೆ. ಬಂದು ನಮಗೆ ಶ್ರೀಮತ ಕೊಡು, ಪತಿತರನ್ನು ಪಾವನ ಮಾಡು ಅಂತ ಎಲ್ಲರೂ ಕರೀತಾರೆ. ಈಗ ಬಾಬಾ ಹೇಳ್ತಾರೆ, ಮನುಷ್ಯ ಕಿ ಮತ ಸುನು. ಮನುಷ್ಯರ ಮತವನ್ನು ಕೇಳಬೇಡಿ. ಹಿಯರ್ ನೋ ಇವಿಲ್, सी नो इविल. भले यह आँखें मनुष्यों को तो देखती हैं, परंतु तुमको तीसरा नेत्र मिला हुआ है जिससे उनको देखना है. ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ, ಮನುಷ್ಯರ ಮತದಂತೆ ನಡಿಬೇಡಿ. ಭಲೆ ನೀವು ಕಣ್ಣುಗಳಿಂದ ಮನುಷ್ಯರನ್ನು ನೋಡ್ತೀರಿ, ಆದರೆ ನಿಮಗೆ ಈಗ ಮೂರನೇ ನೇತ್ರವೂ ಸಹ ಸಿಕ್ಕಿದೆ. ಆ ಮೂರನೇ ನೇತ್ರದಿಂದ ನೀವು ತಂದೆ ಪರಮಾತ್ಮನನ್ನು ನೋಡಬೇಕು. ಉಸ್ಕೋ ಹಿ ಯಾದ ಕರ್ನಾ ಹೈ. ಅವನನ್ನೇ ನೆನಪು ಮಾಡಬೇಕು. ದೂಸರಾ ಕೋಯಿ ನಹಿ ಜಿಸ್ಕೋ ತೀಸರಾ ನೇತ್ರ ಹೋ, ಜಿಸಸೆ ವಹ ಬಾಪ್ ಕೋ ದೇಖ ಸಕೆ. तुम समझो बाप को देखने जाएंगे, बुद्धि में है, यह तो आत्मा है ना. तुम आत्मा को देखते हो. जीवात्मा कहना चाहिए. सिर्फ बहन कहने से भी आत्मा को भूल जाते. यहाँ समझाया जाता है तुम इस शरीर को भूल जाओ. ಬಾಬಾ ಹೇಳ್ತಾರೆ, ನಾನು ನಿಮಗೆ ಮೂರನೇ ನೇತ್ರ ಕೊಟ್ಟಿದ್ದೀನಿ. ಆ ನೇತ್ರದಿಂದ ನೀವು ತಂದೆಯನ್ನೇ ನೋಡಬೇಕು. ಜನರನ್ನು ನೋಡುವಾಗ ಅವರಲ್ಲಿ ಇರುವಂಥ ಆತ್ಮನನ್ನು ನೋಡಬೇಕು. ಅಥವಾ ಜೀವಾತ್ಮರನ್ನು ನೋಡ್ತಿದ್ದೀವಿ ಅಂತ ತಿಳ್ಕೋಬೇಕು. ಕೇವಲ ಸೋದರ ಸೋದರಿಯರಿಗೆ ನೋಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ರೆ
ಮತ್ತೆ ಅಲ್ಲಿ ದೇಹದ ಭಾವನೆ ಬರ್ತದೆ. ದೇಹದ ಭಾವನೆಯನ್ನು ಮರೆತು ಆತ್ಮಿಕ ದೃಷ್ಟಿಯಿಂದ ನೋಡಬೇಕು. ಆತ್ಮ ಆತ್ಮ ಸೋದರರು ಎಂಬ ಭಾವನೆಯಿಂದ ನೋಡಬೇಕು. अपने को आत्मा समझो, बाप को याद करो, उनको देखो दिव्य चक्षु से. तुम्हारी आत्मा को अब सोझरा मिला है. हमारा बाप कौन है, कहाँ रहते हैं, उनसे हमको क्या मिलता है. तुम्हारे मिसल दुनिया में कोई भी नहीं जो बाप से वर्षा लेने का पुरुषार्थ करते. जब तक कोई बच्चा ही न बने तो बाप से वर्षा कैसा ले सकते हैं. ನಿಮಗೀಗ ಬೆಳಕು ಸಿಕ್ಕಿದೆ. ಜ್ಞಾನದ ಬೆಳಕಿನಿಂದ ಅರ್ಥ ಮಾಡಿಕೊಂಡಿದ್ದೀರಿ ತಂದೆ ಯಾರು, ಅವನಿಂದ ಸಿಗುವ ಆಸ್ತಿ ಯಾವುದು ಅಂತ. ತಂದೆಯ ಪರಿಚಯ ಇಲ್ಲದೆ ಆಸ್ತಿಯಂತೂ ಸಿಗೋದಿಲ್ಲ. ಬಾಪ್ ಕಾ ವರ್ಸಾ ತೋ ಬೇಶುಮಾರ್ ಹೈ. ತಂದೆಯ ಮಗು ಆಗದೆ ವಿನಃ ತಂದೆಯ ಆಸ್ತಿ ನಮಗೆ ಸಿಗೋದಿಲ್ಲ. ಆಸ್ತಿಯಂತೂ ಅಪರಂಪಾರ ಇದೆ. ಊಂಚೆತೆ ಊಂಚಾ ಹೇ ಸೂರ್ಯವಂಶಿ ರಾಜ ರಾಣಿ ಬನನ. ಸರ್ವಶ್ರೇಷ್ಠ ಆಸ್ತಿಯಾಗಿದೆ ಸೂರ್ಯವಂಶದ ರಾಜ ರಾಣಿ ಆಗುವುದು. बैरिस्टरी भल पास करते परंतु उनमें भी नंबरवार होते. कोई बहुत कमाते, कोई तो पेट भी मुश्किल भरते. अब तुम जानते हो हम ईश्वर से राजाई प्राप्त कर रहे. कोई भी मनुष्य को कोई कब कह न सके कि यह सत्य बाप, सत्य टीचर, सत्य गुरु है. और सब तो ಗುರು ಲೋಗ್ ಹೇ. ಬಾಬಾ ಹೇಳ್ತಾರೆ, ಬ್ಯಾರಿಸ್ಟರ್ ಆಗುವಂಥವರು ನಂಬರ್ವಾರ್ ಪಾಸ್ ಆಗ್ತಾರೆ. ಕೆಲವರು ಭಾಳಷ್ಟು ಗಳಿಸ್ತಾರೆ, ಕೆಲವರು ಹೊಟ್ಟೆ ತುಂಬುವಷ್ಟನ್ನು ಗಳಿಸೋದಿಲ್ಲ. ಈಗ ನೀವು ಈಶ್ವರ ತಂದೆಯಿಂದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀರಿ. ಆದರೆ ನಂಬರ್ವಾರ್ ಪಡ್ಕೊಳ್ತಾ ಇದ್ದೀರಿ. ನಿಮಗೆ ಸತ್ಯ ತಂದೆ, ಸತ್ಯ ಟೀಚರ್, ಸತ್ಯ ಗುರು ಸಿಕ್ಕಿದ್ದಾರೆ. ಉಳಿದವರೆಲ್ಲರೂ ದೇಹಧಾರಿ ಗುರುಗಳಾಗಿದ್ದಾರೆ. ಪರಮಾತ್ಮ ಒಬ್ಬನೇ ಸತ್ಯ ಗುರು ಆಗಿದ್ದಾನೆ. ಸತ್ಯ ಬೋಲನೆ ವಾಲಾ ಭಿ ಏಕ್ ಹಿ. ಸತ್ಯ ಮಾತನಾಡುವವನು, ಸತ್ಯ ಹೇಳುವವನು ಒಬ್ಬನೇ ಇದ್ದಾನೆ. ಬಾಕಿ ಹೇ ಝೂಟ್ ಬೋಲ್ನೆ ವಾಲೆ. वह सच्ची सद्गति किसको दे नहीं सकते. ಉಳಿದವರೆಲ್ಲರೂ ಸುಳ್ಳು ಮಾತಾಡೋರು, ಸುಳ್ಳು ಹೇಳುವಂಥವರಾಗಿದ್ದಾರೆ. ಅವರು ಯಾರಿಗೂ ಸದ್ಗತಿ ಕೊಡೋದಿಲ್ಲ. सदगुरु की महिमा हम तुम भी नहीं जानते थे. कोई की बुद्धि में नहीं आएगा कि वह सत्य बाप, सत्य टीचर, सत्य गुरु कैसे. वो तो सर्वव्यापी कह बात ख़त्म कर देते हैं. परमात्मा को अलग समझते नहीं कि वह बाप है, हम बच्चे हैं. कह देते सब बाप ही बाप है. इनसे भी नीचे टिक्कर भीतर में परमात्मा को ठोक दिया है. बाप समझाते हैं ऐसे नहीं. ಬಾಬಾ ಹೇಳ್ತಾರೆ, ನನಗೆ ಎಲ್ಲರೂ ಸರ್ವವ್ಯಾಪಿ ಅಂತ ಹೇಳಿಬಿಟ್ರು. ನಾವೆಲ್ಲರೂ ಪರಮಾತ್ಮನ ಮಕ್ಕಳು, ಅವನು ತಂದೆ ಅಂತ ತಿಳ್ಕೊಂಡೇ ಇಲ್ಲ. ಕೇವಲ ಅಷ್ಟೇ ಅಲ್ಲ, ನನ್ನನ್ನು ಕಲ್ಲು, ಮಣ್ಣು, ಗಿಡ, ಮರದಲ್ಲಿ ಹಾಕಿಬಿಟ್ರು. ಅಬ್ ತುಮಕೋ ನಿಶ್ಚಯ ಹುವಾ कि बरोबर बाप, सत्य टीचर, सत्य गुरु है. उनको कोई जानते नहीं. अगर जानते हो तो वहाँ जा भी सके. किसको जाना जाता है तो उनके नाम, रूप, देश, काल सबको जाना जा सकता है. नहीं तो
जानने से फ़ायदा ही क्या. ಬಾಬಾ ಹೇಳ್ತಾರೆ, ಪರಮಾತ್ಮನ ಪರಿಚಯ ಒಂದು ವೇಳೆ ಒಬ್ಬರು ಇಬ್ಬರಿಗಾದರೂ ಇದ್ದಿದ್ದೇ ಆದರೆ ಅವರೆಲ್ಲರಿಗೂ ತಿಳಿಸಿ ಅವನ ಹತ್ತಿರ ಕರ್ಕೊಂಡು ಹೋಗ್ತಿದ್ರು. ಒಬ್ಬರಿಗೂ ಪರಮಾತ್ಮನ ನಾಮ ರೂಪ ದೇಶ ಕಾಲದ ಪರಿಚಯ ಇಲ್ಲದೇ ಇರುವ ಕಾರಣ ಯಾರೂ ಸಹ ಅವನ ಹತ್ತಿರ ಹೋಗಲಿಲ್ಲ. ಮನುಷ್ಯ ಸಬ್ ದುಃಖಿ ಹೇ, इसलिए शांति चाहते. उनको यह पता नहीं कि हम असुल शांति धाम के रहने वाले, वहाँ से हम आते. ಒಂದು, ಮನುಷ್ಯರಿಗೆ ಪರಮಾತ್ಮನ ಪರಿಚಯನೂ ಗೊತ್ತಿಲ್ಲ. ಎರಡನೇದು, ನಮ್ಮ ಮನೆ ಶಾಂತಿಧಾಮ ಆಗಿದೆ ಅಂತಲೂ ಗೊತ್ತಿಲ್ಲ. ಅಲ್ಲಿಂದ ನಾವು ಬಂದಿದ್ದೇವೆ. हम आत्मा का स्वधर्म शांति है यह भी नहीं जान. ನಾವು ಅಲ್ಲಿಂದ ಬಂದಿದ್ದೇವೆ, ನಮ್ಮ ಮೂಲ ಧರ್ಮ ಸ್ವಧರ್ಮ ಶಾಂತಿಯಾಗಿದೆ ಅನ್ನೋದು ಸಹ ಯಾರಿಗೂ ಗೊತ್ತಿಲ್ಲ. बाबा गुरुओं के लिए समझाते हैं, वह किसको सद्गति दे नहीं सकते. वह डराते कहते हैं, गुरु का निंदक ठौर न पावे. वास्तव में यह सब बातें बेहद के बाप के लिए है कि अगर तुम मेरी निंदा कराएंगे तो सतयुग में ऊंच ठौर नहीं पा सकते. सन्यासी तो यह बात कह न सके कि तुम मेरी निंदा करने से ठौर नहीं पाएंगे. कौन सा ठौर? ठौर का तो कुछ पता नहीं है. ಬಾಬಾ ಗುರುಗಳ ಬಗ್ಗೆನೂ ಹೇಳ್ತಾರೆ, ದೇಹಧಾರಿ ಗುರುಗಳು ಸದ್ಗತಿ ಕೊಡೋದಿಲ್ಲ. ಆದರೆ ಆ ಗುರುಗಳು ಭಕ್ತರಿಗೆ ಹೆದರಿಸ್ತಾರೆ. ಗುರುವಿನ ನಿಂದಕನಿಗೆ ಮೂರೂ ಲೋಕದಲ್ಲಿ ಸ್ಥಾನ ಇಲ್ಲ ಅಂತ ಹೇಳ್ತಾರೆ. ಯಾವ ಸ್ಥಾನ ಇಲ್ಲ ಅನ್ನೋದು ಅವರಿಗೆ ಗೊತ್ತಿಲ್ಲ. ಇಲ್ಲಿ ಬಾಬಾ ಹೇಳ್ತಾರೆ, ಯಾರು ಸದ್ಗುರು ಪರಮಾತ್ಮನ ನಿಂದನೆ ಮಾಡ್ತಾರೋ ಅವರಿಗೆ ಸತ್ಯಯುಗದ ಉನ್ನತ ಸ್ಥಾನ ಸಿಗೋದಿಲ್ಲ ಅಂಥೇಳಿ. ठौर का तो कुछ पता नहीं. साधना करते रहते हैं परंतु साधना करने से ಸದ್ಗತಿ ಕೋ ಪಾ ನ ಸಕೆ. ಸಾಧನೆ ಮಾಡ್ತಿರ್ತಾರೆ, ಆದರೆ ಸಾಧನೆ ಮಾಡಿದ್ರೂ ಆ ಗುರುಗಳಿಗೆ ಸದ್ಗತಿ ಸಿಗ್ತಾ ಇಲ್ಲ. ಯಹ ಬಾಪ್ ಹಿ ಆಕರ್ ಧೀರಜ್ ದೇತೆ. ಭಕ್ತಿ ಮಾರ್ಗದ ಗುರುಗಳಿಗೂ ಸದ್ಗತಿ ಸಿಕ್ಕಿಲ್ಲ, ಅವರ ಶಿಷ್ಯರಿಗೂ ಸದ್ಗತಿ ಸಿಕ್ಕಿಲ್ಲ. ಭಕ್ತರೆಲ್ಲರೂ ಸುಸ್ತಾಗಿ ಬಿಟ್ಟಿದ್ದಾರೆ. ಈಗ ತಂದೆ ಬಂದು ಎಲ್ಲರಿಗೂ ಧೈರ್ಯ ಕೊಡ್ತಾರೆ. जानते हो बरोबर 84 जन्मों का चक्र लगाया. अब हम दुखी हैं. जब तक सुख धाम का साक्षात्कार न हो तो दुख धाम समझे कैसे. अभी तुम जानते हो यह दुख धाम है, अल्पकाल का सुख है. ಈಗ ಪರಮಾತ್ಮ ತಂದೆ ಬಂದು ಮಕ್ಕಳಿಗೂ ಧೈರ್ಯ ಹೇಳ್ತಾರೆ. ಮಕ್ಕಳೇ, ನಿಮ್ಮ ದುಃಖದ ದಿನಗಳು ಹೋಗಲಿವೆ, ಸುಖದ ದಿನಗಳು ಬರಲಿವೆ. ಸುಖಧಾಮದ ಸಾಕ್ಷಾತ್ಕಾರ ತೋರಿಸ್ತಾರೆ. ಆಗ ಗೊತ್ತಾಗ್ತದೆ ಇದು ಎಷ್ಟರ ಮಟ್ಟಿಗೆ ದುಃಖಧಾಮ ಆಗಿದೆ ಅನ್ನೋದು. ಈ ದುಃಖಧಾಮದಲ್ಲಿ ಏನಾದರೂ ಅಲ್ಪ ಸ್ವಲ್ಪ ವೈಭವ ಕಾಣಿಸ್ತಿದ್ರೂ ಸಹ ಅದು ಅಲ್ಪಕಾಲದ ಸುಖ ಆಗಿದೆ, ಅಲ್ಪಕಾಲದ ವೈಭವ ಆಗಿದೆ. इस अल्पकाल की राजाई में कितनी खुशी होती है. समझते हैं गांधी ने रामराज्य स्थापन किया, परंतु नहीं, यह तो और ही तीखा रावण राज्य बन गया. सब कहते हैं पतित भ्रष्टाचारी है. आगे सिर्फ पतित थे, अब भ्रष्टाचारी भी कहते. ಈ ಕಲಿಯುಗದಲ್ಲಿ ಅಲ್ಪಕಾಲದ ಸುಖ ಇದೆ ನೋಡಿ. ಯಾರಿಗಾದರೂ ಅಧಿಕಾರ ಸಿಕ್ಕಿತು, ಮಂತ್ರಿ ಪದವಿ ಸಿಕ್ತು ಅಂದರೆ
ಎಷ್ಟು ಖುಷಿಯಲ್ಲಿ ಇರ್ತಾರೆ. ಗಾಂಧೀಜಿಯವರು ಸ್ವಾತಂತ್ರ್ಯ ಕೊಡಿಸಿದಾಗ ಜನರಿಗೆಲ್ಲ ಬಹಳ ಖುಷಿಯಾಗಿತ್ತು. ಇನ್ನೇನು ರಾಮರಾಜ್ಯ ಬರ್ತದೆ ಅಂತ ತಿಳ್ಕೊಂಡಿದ್ರು. ಆದರೆ ಗಾಂಧೀಜಿಯವರ ನಂತರ ಈ ದೇಶದಲ್ಲಿ ರಾವಣ ರಾಜ್ಯನೇ ಬಂತು ವಿನಃ ರಾಮರಾಜ್ಯ ಬರಲಿಲ್ಲ. ಮೊದಲು ಎಲ್ಲರೂ ಕೇವಲ ಪತಿತ ಆಗಿದ್ದರು. ಈಗ ಪತಿತರ ಜೊತೆಗೆ ಭ್ರಷ್ಟಾಚಾರಿಗಳು ಸಹ ಆಗಿದ್ದಾರೆ. यह कलयुग की अंत्य है. कितनी रिश्वत है. बाप आकर सारी दुनिया के मनुष्य मात्र को कहते हैं अब धैर्य धरो, परंतु सुनते नहीं. ಇದು ಕಲಿಯುಗದ ಅಂತ್ಯ ಆಗಿದೆ. ಇಲ್ಲಿ ಎಷ್ಟೊಂದು ಲಂಚ ಕೊಡೋದು, ತೆಗೊಳ್ಳೋದು, ಮೋಸ ಮಾಡೋದು, ವಂಚನೆ ಮಾಡೋದು ಇತ್ಯಾದಿ ಅನ್ಯಾಯದ ಕೆಲಸಗಳು ನಡೀತಾ ಇದ್ದಾವೆ. ಅದಕ್ಕಾಗಿ ಜನ ಆ ಪರಮಾತ್ಮನಿಗೆ ಕರಿತಾ ಇದ್ದಾರೆ. ಅವನೇ ಬಂದು ಹೇಳ್ತಾನೆ, ಹೇ ಆತ್ಮರೇ, ಧೈರ್ಯ ತಾಳಿರಿ, ನಿಮ್ಮ ಸುಖದ ದಿನಗಳು ಬರಲಿವೆ. पिछाड़ी में सबको मालूम पड़ेगा. प्रदर्शनी में भी यही दिखाते हैं कि कैसे दुख की दुनिया को हटाए सुख की दुनिया बना रहे. आखिरीन सब सुनेंगे तो सही ना. ಮುಂದೆ ಪ್ರದರ್ಶನ ನೋಡಿದಾಗ ಎಲ್ಲರಿಗೂ ಗೊತ್ತಾಗ್ತದೆ ದುಃಖದ ಪ್ರಪಂಚ ಹೋಗ್ತಿದೆ, ಸುಖದ ಪ್ರಪಂಚ ಬರ್ತಾ ಇದೆ ಅಂತ. ಏಕ್ तरफ माया सबके गले घुटती रहती, दूसरी तरफ बाप अपनी पहचान देते रहते. अब तो ढेर मनुष्यों को आवाज़ पहुँचाना है. ಒಂದು ಕಡೆ ಮಾಯೆ ಎಲ್ಲರ ಕೊರಳನ್ನೇ ಹಿಚಕ್ತಾ ಇದೆ, ಒಂದು ಕಡೆ ಬಾಬಾ ತಮ್ಮ ಪರಿಚಯ ಕೊಡ್ತಾ ಇದ್ದಾರೆ. ಇವತ್ತಿಲ್ಲ ನಾಳೆ ಎಲ್ಲರಿಗೂ ಪರಮಾತ್ಮನ ಸಂದೇಶ ತಲುಪಲಿದೆ. जितनी जितनी महिमा निकलेगी फिर अखबारों में भी जोर से पड़ेगा, फिर बहुत आएंगे. यह मेहनत है. धर्म अथवा मठ आदि स्थापन करना तो बहुत सहज है. ಬಾಬಾ ಹೇಳ್ತಾರೆ, ಎಷ್ಟೆಷ್ಟೋ ಈ ಜ್ಞಾನದ ಪ್ರಚಾರ ಜಾಸ್ತಿ ಆಗ್ತದೆ, ಅಷ್ಟೇ ಜ್ಞಾನದ ಮಹಿಮೆಯೂ ಸಹ ಮಹತ್ವವೂ ಸಹ ಎಲ್ಲರಿಗೂ ಗೊತ್ತಾಗ್ತದೆ. ಎಲ್ಲ ಪತ್ರಿಕೆಗಳಲ್ಲಿ ಜ್ಞಾನದ ಸಮಾಚಾರಗಳು ಬರ್ತವೆ. ಬಾಬಾ ಹೇಳ್ತಾರೆ, ಯಾವುದೇ ಒಂದು ಧರ್ಮ ಆಗಲಿ ಮಠ ಆಗಲಿ ಸ್ಥಾಪನೆ ಮಾಡುವುದು ಬಹಳ ಸಹಜ. ಆದರೆ ಅಧರ್ಮದ ವಿನಾಶ ಮಾಡಿ ಎಲ್ಲರನ್ನೂ ಒಂದು ಮಾಡಿ ಸತ್ಯ ಧರ್ಮದ ಸ್ಥಾಪನೆ ಮಾಡುವ ಕೆಲಸ ಏನಿದೆ, ಇದು ಬಹಳ ಕಷ್ಟದ ಕೆಲಸ ಆಗಿದೆ. ಬೌದ್ಧಿ धर्म की एक स्पीच की 60-70 हज़ार बौद्धि बना लिए. यहाँ तो मेहनत है, माया बड़ा जोर से सामना करती. वहाँ तो माया के साथ युद्ध की बात ही नहीं. यहाँ माया से युद्ध करने में मेहनत है. ಬೌದ್ಧ ಧರ್ಮದ ಪ್ರಚಾರಕರು ಒಂದೇ ಒಂದು ಪ್ರವಚನ ಹೇಳಿಬಿಟ್ರೆ 60-70 ಸಾವಿರ ಜನ ಬೌದ್ಧಿಗಳು ಆಗಿಬಿಡ್ತಾರೆ. ಆದರೆ ಇಲ್ಲಿ ದೇವತೆಗಳನ್ನು ಅಷ್ಟು ಸುಲಭವಾಗಿ ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಇದು ಪರಿಶ್ರಮದ ಕೆಲಸ ಆಗಿದೆ. ಈ ಜ್ಞಾನ ಮಾರ್ಗದಲ್ಲಿ ನಡಿಬೇಕು, ದೇವತಾ ಆಗುವ ಪುರುಷಾರ್ಥ ಮಾಡಬೇಕು ಅಂದರೆ ಮಾಯೆ ಬಹಳ ವಿರೋಧ ಮಾಡ್ತದೆ. ಮಾಯೆ ಬಂದು ಯುದ್ಧ ಮಾಡ್ತದೆ. ಮಾಯೆ ಜೊತೆಗೆ ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರು ಮಾತ್ರ ಸತ್ಯಯುಗದ ದೇವತೆಗಳಾಗ್ತಾರೆ.
मुख्य बात है पवित्रता की और कोई जगह ಪವಿತ್ರತಾ ಕಿ ಬಾತ್ ನಹಿ. ಇಲ್ಲಿಯ ಮುಖ್ಯ ವಿಷಯ ಆಗಿದೆ ಪವಿತ್ರತೆಯ ವಿಷಯ. ಬೇರೆ ಎಲ್ಲೂ ಸಹ ಈ ಪವಿತ್ರತೆಯ ಧಾರಣೆಯ ಬಗ್ಗೆ ಹೇಳೋದಿಲ್ಲ. ವಹ ತೋ ಘರ್ ಸೆ ವೈರಾಗ್ಯ ಆತಾ ಹೈ ಯಾ ಕೋಯಿ ಚೋರಿ ಪಾप आदि करते हैं तो संन्यास धारण कर लेते. इसलिए चोरों को पकड़ने के लिए भी गवर्नमेंट को सन्यासी CID आदि रखने पड़ते. ಬಾಬಾ ಹೇಳ್ತಾರೆ, ಹೊರಗಿನ ಪ್ರಪಂಚದಲ್ಲಿ ಪವಿತ್ರತೆಯ ಮಹತ್ವನೇ ಯಾರಿಗೂ ಗೊತ್ತಿಲ್ಲ. ಇನ್ನು ಸನ್ಯಾಸಿಗಳಿಗೆ ಪವಿತ್ರತೆಯ ಮಹತ್ವ ಗೊತ್ತಿರುವ ಕಾರಣ ಅವರು ಮನೆ ಸಂಸಾರನೇ ಬಿಟ್ಟು ಹೋಗ್ತಾರೆ. ಆದರೆ ಕೆಲವರು ಕಳ್ಳತನ ಮಾಡಿ ಪಾಪ ಮಾಡಿ ಅದನ್ನು ಮುಚ್ಚಿ ಹಾಕಲಿಕ್ಕೆ ಸನ್ಯಾಸ ವೇಷ ಧಾರಣೆ ಮಾಡ್ಕೋತಾರೆ. ಅದಕ್ಕಾಗಿ ಸರ್ಕಾರ ಕಳ್ಳರನ್ನು ಹಿಡಿಲಿಕ್ಕಾಗಿ ಸನ್ಯಾಸಿ ವೇಷದಲ್ಲಿ CIDಗಳನ್ನು ಕಳಿಸ್ತಾರೆ. दलालों के रूप में, व्यापारियों के रूप में CID होते हैं. ಎಲ್ಲ ಕ್ಷೇತ್ರದಲ್ಲಿ ಇರುವಂತಹ ಅಪರಾಧಿಗಳನ್ನು ಹಿಡಿಲಿಕ್ಕೆ ಆಯಾ ಕ್ಷೇತ್ರದ ರೂಪ ಧರಿಸಿ CIDಗಳು ಅಲ್ಲಿ ಹೋಗಿ ಅವರನ್ನು ಹಿಡಿತಾರೆ. ವ್ಯಾಪಾರಸ್ಥರನ್ನು ಹಿಡಿಲಿಕ್ಕೆ ವ್ಯಾಪಾರಿಯ ವೇಷ ಹಾಕ್ಕೊಂಡು ಹೋಗ್ತಾರೆ. ಸನ್ಯಾಸಿಗಳಲ್ಲಿ ಇರುವ ಕಳ್ಳರನ್ನು ಹಿಡಿಲಿಕ್ಕೆ ಸನ್ಯಾಸಿ ವೇಷ ಹಾಕ್ಕೊಂಡು ಹೋಗ್ತಾರೆ CIDಗಳು. ದಲಾಲಿ ವ್ಯಾಪಾರ ಮಾಡುವಂಥವ್ರನ್ನ ಹಿಡಿಲಿಕ್ಕೆ ದಲಾಲನ ರೂಪದಲ್ಲಿ ಹೋಗ್ತಾರೆ. पुलिस का गुप्त काम बहुत चलता है. दोस्ती के बहाने भी सोने के व्यापारियों से मिल जाते हैं. फिर सब कुछ मालूम पड़ जाता है. CIDಗಳು ಆಯಾ ಅಂಗಡಿಗೆ ಹೋಗಿ ಸ್ನೇಹ ಬೆಳೆಸುವ ರೀತಿಯಲ್ಲಿ ಸ್ನೇಹಿತನ ರೂಪದಲ್ಲಿ ಹೋಗಿ ಅವರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಬಿಡ್ತಾರೆ. ಬಂಗಾರದ ವ್ಯಾಪಾರಿಗಳ ಜೊತೆಗೆ ಸ್ನೇಹ ಬೆಳೆಸಿ ಬಂಗಾರದ ವ್ಯಾಪಾರ ಮಾಡುವ ಉದ್ದೇಶದಿಂದ ಹೋಗಿ ನಂತರ ಅವರನ್ನು ಹಿಡಿತಾರೆ. ದಂಧೆ ವಾಲೆ ದಂಧಾ भी करते तो CID भी करते हैं. दुनिया बहुत मुसीबतों में फंसी हुई. ಉದ್ಯೋಗ ವ್ಯಾಪಾರ ಮಾಡುವಂಥವರು ಒಂದು ಕಡೆ ವ್ಯಾಪಾರನೂ ಮಾಡ್ತಿರ್ತಾರೆ, ಮತ್ತೊಂದು ಕಡೆ ಸರ್ಕಾರದ ಭಯನೂ ಇರ್ತದೆ ಅವರಿಗೆ. ಸರ್ಕಾರದ CIDಗಳು ಗುಪ್ತಚರರು ಯಾವಾಗ ಬಂದು ಹೇಗೆ ನಮ್ಮನ್ನು ಹಿಡಿತಾರೆ ಅನ್ನುವ ಭಯ ಎಲ್ಲ ವ್ಯಾಪಾರಸ್ಥರು ಕಳ್ಳರು ಎಲ್ಲರಲ್ಲಿಯೂ ಸಹ ಇರ್ತದೆ. ದುನಿಯಾ ಬಹುತ್ ಮುಸೀಬತೋ ಮೇ ಫಸಿ ಹುಯಿ. ಎಲ್ಲರೂ ಎಲ್ಲ ರೀತಿಯ ಕಷ್ಟದಲ್ಲಿನೇ ಮುಳುಗಿದ್ದಾರೆ. ತುಮ್ ಭಾಗ್ಯಶಾಲಿ ಹೋ, ಇನ್ ಸಬ್ ಮುಸೀಬತೋं से दूर निकल आए हो. दुनिया में तो मुसीबत ही मुसीबत है. तुम्हारे लिए बहुत प्राप्ति है. वह तो दुखी होकर मरते हैं. तुम बैठे हो यह शरीर छोड़ने के लिए. कहाँ पुराना शरीर ख़त्म हो तो हम वापस बाबा के पास जाए. ಲೌಕಿಕದಲ್ಲಿ ಜನ ದುಃಖಿಯಾಗಿ ಸಾಯ್ತಾ ಇದ್ದಾರೆ. ಆದರೆ ನೀವು ಖುಷಿಯಿಂದ ದೇಹ ಬಿಡೋದಕ್ಕೆ ತಯಾರಿದ್ದೀರಿ. ಈ ಹಳೆ ದೇಹ ಬಿಟ್ಟು ವಾಪಸ್ ನಾವು ತಂದೆಯ ಜೊತೆಗೆ ಹೋಗಬೇಕು ಎಂಬ ಖುಷಿ ನಿಮ್ಮಲ್ಲಿ ಇದೆ. अब दिल लगी बाप के साथ और नई दुनिया के साथ, तो पुरानी दुनिया क्या काम की. ನಿಮ್ಮ ಮನಸ್ಸು ಈಗ ತಂದೆಯ ಕಡೆಗೆ ಹೋಗಿದೆ, ಹೊಸ ಪ್ರಪಂಚದ ಕಡೆಗೆ ಹೋಗಿದೆ. ಅಂದ ಮೇಲೆ ಹಳೆ ಪ್ರಪಂಚದ ಜೊತೆಗೆ ನಿಮಗೇನು ಕೆಲಸ ಇದೆ. ಯಹ ತೋ ಪುರಾನಾ ಕಪಡಾ ಹೈ,
इससे ವೈರಾಗ್ಯ ಆ ಜಾತಾ ಹೈ. ನಿಮಗೆ ನಿಮ್ಮ ಹಳೆ ದೇಹದ ಮೇಲೆ ವೈರಾಗ್ಯ ಬರ್ತದೆ. ಇದು ಹಳೇ ಬಟ್ಟೆ ಆಗಿದೆ, ಇದನ್ನು ನಾವು ಬಿಡಬೇಕು ಎಂಬ ವಿಚಾರ ನಿಮ್ಮಲ್ಲಿ ಸದಾ ಇರ್ತದೆ. ಸನ್ಯಾಸಿಯೋं को वैराग्य आता घर बार से. स्त्री को नागिन समझते. तुम्हारा सच्चा सच्चा वैराग्य है. गाया जाता ज्ञान भक्ति और वैराग्य. ज्ञान मिलता है कि पुरानी दुनिया से वैराग्य करो. ಸನ್ಯಾಸಿಗಳಿಗೆ ಮನೆ ಸಂಸಾರ ಹೆಂಡತಿಯ ಮೇಲೆ ವೈರಾಗ್ಯ ಬರ್ತದೆ. ಹೆಂಡತಿಗೆ ಸರ್ಪಿಣಿ ಅಂತ ತಿಳ್ಕೊತಾರೆ, ಅಥವಾ ಸ್ತ್ರೀ ಅಂದರೆ ಸರ್ಪಿಣಿ ಅಂತ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಾರೆ, ನಿಮಗೆ ಇಡೀ ಪ್ರಪಂಚದ ಮೇಲೆ ವೈರಾಗ್ಯ ಬರ್ತಾ ಇದೆ. ಹೇಳ್ತಾರೆ ಜ್ಞಾನ ಭಕ್ತಿ ವೈರಾಗ್ಯ ಅಂತ. ಯಾ ಕಬ್ರಿಸ್ತಾನ್ ಬನ್ನಾಯ್. ಜ್ಞಾನಕ್ಕೆ ಬಂದ ನಂತರ ನಿಮಗೆ ಭಕ್ತಿಯ ಮೇಲೆ ವೈರಾಗ್ಯ ಬರ್ತದೆ. ನಂತರ ನಿಮ್ಮ ದೇಹಧಾರಿಗಳ ಮೇಲೆ ವೈರಾಗ್ಯ ಬರ್ತದೆ. ನಂತರ ಇಡೀ ಪ್ರಪಂಚದ ಮೇಲೇ ವೈರಾಗ್ಯ ಬರ್ತದೆ. ಯಾಕೆ ಅಂದರೆ ಈ ಪ್ರಪಂಚ ಈಗ ಕಬ್ರಿಸ್ತಾನ ಆಗಲಿದೆ. ವಹ ಹದ್ ಕಾ ಸನ್ಯಾಸ್ ಹೈ. उन्हों को मालूम नहीं कि यह पुरानी दुनिया ख़त्म होने वाली. कहते हम घर में इकट्ठा रह नहीं सकते, तो उन्हों को घर से वैराग्य होता जंगल में चले जाते हैं. ಸನ್ಯಾಸಿಗಳು ಅಂದರೆ ಹದ್ದಿನ ಸನ್ಯಾಸಿಗಳು. ಮನೆಯಲ್ಲಿ ಒಟ್ಟಿಗೆ ಇರೋದಕ್ಕೆ ಆಗೋದಿಲ್ಲ ಅಂಥೇಳಿ ಅವರು ಮಕ್ಕಳು ಹೆಂಡತಿಗೆ ಬಿಟ್ಟು ಕಾಡಿಗೆ ಹೋಗಿಬಿಡ್ತಾರೆ. ಅವರದ್ದು ಹದ್ದಿನ ವೈರಾಗ್ಯ, ನಿಮ್ಮದು ಬೇಹದ್ದಿನ ವೈರಾಗ್ಯ. ಪರಂತು ಇನ್ಕಾ ಕಿಸ್ಕೋ ಪತಾ ಹಿ ನಹಿ. ತುಮ್ ಕಹೆಂಗೆ हम सारी पुरानी दुनिया से हमको वैराग्य. यह ರಾವಣ ರಾಜ್ಯ है ना. ನಿಮ್ಮ ವೈರಾಗ್ಯ ಯಾರಿಗೂ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ನಾವು ಮನಸ್ಸಿನ ಮೂಲಕ ವೈರಾಗ್ಯ ಮಾಡ್ತಾ ಇದ್ದೀವಿ. ಮನಸ್ಸನ್ನೇ ಈ ಸ್ಮಶಾನ ಭೂಮಿಯಿಂದ, ಕಬ್ರಿಸ್ತಾನ ಆಗಿರುವಂತಹ ರಾವಣ ರಾಜ್ಯದಿಂದ ನಮ್ಮ ಮನಸ್ಸನ್ನೇ ನಾವು ತೆಗೆದು ಹಾಕ್ತಾ ಇದ್ದೀವಿ. ಐಸಾ ಕೌನ್ ಮೂರ್ಖ ಹೋಗಾ जो पुरानी दुनिया से दिल लगाएगा. जब तक पूरी तैयारी हो जाए, सत्युग आने का समय भी हो, तब तो लड़ाई लगेगी. ಬಾಬಾ ಹೇಳ್ತಾರೆ, ಸ್ಮಶಾನ ಆಗಿರುವಂತಹ ಈ ಹಳೆ ಜಗತ್ತನ್ನು ಯಾರು ಪ್ರೀತಿಸ್ತಾರೆ? ಯಾರು ಪ್ರೀತಿಸ್ತಾರೋ ಅವರು ಮೂರ್ಖರು ಅಂತ ಹೇಳಬೇಕಾಗ್ತದೆ. ಈಗ ನೀವು ಹೊಸ ಪ್ರಪಂಚಕ್ಕೆ ಹೋಗುವ ಸಿದ್ಧತೆ ಮಾಡಿಕೊಂಡಿದ್ದೀರಿ. ಹೊಸ ಪ್ರಪಂಚ ಬರಬೇಕೆಂದರೆ ಹಳೆ ಪ್ರಪಂಚ ವಿನಾಶ ಆಗಬೇಕು. ಅದಕ್ಕಾಗಿಯೇ ಯುದ್ಧನೂ ಆಗಬೇಕು. ಮಹಾಭಾರತ ಯುದ್ಧ ನಡಿಬೇಕು. ಕೈ ಲಿಖತೆ ಹೇ ಭಲ್ ಬೈಠೆ ಘರ್ ಮೇ, ಪರಂತು ಮೂಂझते हैं क्या करें. ममत्व अगर नहीं रखे तो संभाल कैसे हो. बाप कहते बच्चे रहना तो यहाँ ही है, परंतु बुद्धि की आसक्ति नई दुनिया में जानी चाहिए. सच्चा लव उसमें जाना चाहिए. पुरानी दुनिया से वैराग्य, देह से भी वैराग्य, तो बाकी क्या रहा. बहुत पूछते हैं, बाबा आप कहते हो दोनों तरफ तोड़ निभाना है, सो तो ज़रूर करना है. अगर तोड़ नहीं निभाएंगे तो सन्यासियों के मिसल हो जाएंगे. ಬಾಬಾ ಹೇಳ್ತಾರೆ, ಮನೆಯಲ್ಲಿನೂ ಇರಬೇಕು, ಎಲ್ಲರ ಜೊತೆಗೆ ಸಂಬಂಧನೂ ನಿಭಾಯಿಸಬೇಕು. ಆದರೆ ಅತಿಯಾದ ಮೋಹ ಮಮತ್ವ ಅವರ ಜೊತೆಗೆ ಇರಬಾರದು. ಒಂದು ವೇಳೆ ನೀವು ಮನೆ ದೇಹದ ಸಂಬಂಧನೇ ತೊರೆದು ಬರ್ತೀರಿ ಅಂದರೆ ನೀವು ಸನ್ಯಾಸಿಗಳ ಥರ ಆಗ್ತೀರಿ.
तुमको तो ಗೃಹಸ್ಥ ವ್ಯವಹಾರ ಮೇ ರಹತೆ ಪವಿತ್ರ ರಹನಾ ಹೈ. ನೀವು ಪ್ರವೃತ್ತಿಯಲ್ಲಿ ಇದ್ದು ಸಹ ಪವಿತ್ರ ಆಗಿ ಇರಬೇಕಾಗಿದೆ. ದೇಹಿ ಅಭಿಮಾನಿ ಬನನೆ ಕಾ ಪುರುಷಾರ್ಥ ಕರೋ ತೋ ಬುದ್ಧಿಯೋಗ ಬಾಪ ಮೇ ಲಗ್ ಜಾಯೇಗಾ. ಮನೆಯಲ್ಲೇ ಇದ್ಕೊಂಡೆ ನೀವು ಆತ್ಮ ಅಭಿಮಾನಿ ಆಗುವ ಪುರುಷಾರ್ಥ ಮಾಡಿ. ಆಗ ನಿಮ್ಮ ಬುದ್ಧಿಯೋಗ ತಂದೆಯ ಜೊತೆಗೆ ಜೋಡಣೆ ಆಗ್ತದೆ. ಬಾಪ್ ಕಹತೆ ಗೃಹಸ್ಥ ವ್ಯವಹಾರ ಮೇ ರಹತೆ ಕಮಲ್ ಫೂಲ್ ಸಮಾನ್ ಬನೋ. ಬಾಬಾ ಹೇಳಿದ್ದೇನೆಂದರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಕಮಲ ಪುಷ್ಪದ ಸಮಾನ ಪವಿತ್ರ ಆಗ್ರಿ. ಜ್ಞಾನ और योग नहीं होगा तो लटक पड़ेंगे. ಜ್ಞಾನ ಯೋಗದ ಶಕ್ತಿ ನಿಮ್ಮಲ್ಲಿ ಇರಲಿಲ್ಲ ಅಂದರೆ ಮತ್ತೆ ನೀವು ಲೌಕಿಕದಲ್ಲಿನೇ ನೇತಾಡಬೇಕಾಗ್ತದೆ, ಲೌಕಿಕಕ್ಕೆ ಅಂಟ್ಕೊಳ್ಬೇಕಾಗ್ತದೆ. ಹರೇಕ್ ಕಿ ಜನ್ಮಪತ್ರಿ ಅಲಗ್ ಅಲಗ್ ಹೈ. ಹರೇಕ್ ಕೆ ಲಿಯೆ ಯುಕ್ತಿ ಭಿ ಅಲಗ್ ಅಲಗ್ ಮಿಲ್ತಿ. ಇಲ್ಲಿ ಪ್ರತಿಯೊಬ್ಬರ ಜನ್ಮ ಪತ್ರಿಕೆ ಬೇರೆ ಬೇರೆ ಆಗಿದೆ. ವಾತಾವರಣ, ಪರಿಸ್ಥಿತಿಗಳು ಪ್ರತಿಯೊಂದು ಬೇರೆ ಬೇರೆ ಇದೆ. ಆ ಕಾರಣದಿಂದ ಪ್ರತಿಯೊಬ್ಬರಿಗೆ ಸಲಹೆಯನ್ನು ಬೇರೆ ಬೇರೆ ರೀತಿಯಿಂದ ಕೊಡಲಾಗ್ತದೆ. ಕೋಯಿ ತಕ್ಲೀಫ್ ಹೋ ತೋ ಪೂಚೋ. ಬಾಬಾ ಹೇಳ್ತಾರೆ, ನಿಮಗೇನಾದರೂ ಕಷ್ಟ ಆಗ್ತಿದ್ರೆ ನೀವು ತಂದೆಯ ಹತ್ತಿರ ಕೇಳಬಹುದು. ಲೇಕಿನ್ ಕಿಸಿ ಭಿ ಹಾಲತ್ ಮೇ ಖುಷಿ ಕಾ ಪಾರ ನಹಿ ಛೋಡ್ನಾ ಚಾಹಿ. ಆದರೆ ಯಾವುದೇ ಪರಿಸ್ಥಿತಿ ಬಂದರೂ ಖುಷಿಯ ನಶೆ ಮಾತ್ರ ನೀವು ಕಳ್ಕೋಬಾರ್ದು. ಹಮ್ ಘರ್ ಜಾತೆ ಹೇ ಫಿರ್ ಆಯೆಂಗೆ ನಯಿ ರಾಜಧಾನಿ ಮೇ. ಸದಾ ಇದೇ ಒಂದು ಖುಷಿಯಲ್ಲಿ ಇರಬೇಕು. ನಾವು ಮನೆಗೆ ಹೋಗ್ತಾ ಇದ್ದೇವೆ, ಅಲ್ಲಿಂದ ಹೊಸ ರಾಜಧಾನಿಯಲ್ಲಿ ಬರೋರಿದ್ದೇವೆ ಅಂತ. ಬಾಕಿ ಥೋಡಾ ಸಮಯ ಹೇ, पार्ट बजाना है, ममत्व तोड़ते जाना है. हरेक का कर्म बंधन अलग अलग है. ಸಮಯ ಬಹಳ ಕಡಿಮೆ ಇದೆ. ಪಾತ್ರ ಅಂತೂ ಮಾಡಲೇಬೇಕು, ಆದರೆ ಮಮತ್ವ ತೆಗೆದು ಹಾಕಬೇಕು. ಹರೇಕ್ ಕಾ ಕರ್ಮ ಬಂಧನ್ ಅಲಗ್ ಅಲಗ್ ಹೈ. कोई का हल्का कोई का भारी. बाबा से युक्ति लेकर धैर्यता से कर्म बंधन को काटते जाना है. इसमें गुप्त मेहनत चाहिए. ಪ್ರತಿಯೊಬ್ಬರ ಕರ್ಮ ಬಂಧನನೂ ಬೇರೆ ಬೇರೆ ಆಗಿದೆ. ಕೆಲವರದು ಹಗುರವಾದ ಬಂಧನ ಇದೆ, ಕೆಲವರದು ಸ್ವಲ್ಪ ಭಾರದ ಬಂಧನ ಇದೆ. ಆದ್ದರಿಂದ ಧೈರ್ಯ ತಾಳಿ ಕರ್ಮ ಬಂಧನವನ್ನು ಕತ್ತರಿಸ್ತಾ ಹೋಗ್ರಿ. ಇದರಲ್ಲಿನೇ ಗುಪ್ತ ಪರಿಶ್ರಮ ಇದೆ. बुद्धि को यात्रा में ले जाने की मेहनत है. घड़ी घड़ी बुद्धियों टूट पड़ता है. परिपक्व बन जाना है, तब कर्मातीत अवस्था आ जाए. ಬುದ್ಧಿಯ ಯಾತ್ರೆಯ ಕಡೆಗೆ ಗಮನ ಕೊಡಬೇಕು. ಯಾಕೆ ಅಂದರೆ ಬುದ್ಧಿಯ ಯೋಗ ಆಗಾಗ ಮುರಿತಾ ಇರ್ತದೆ. ಈಗ ನಾವು ಪರಿಪಕ್ವ ಆಗಿ कर्मातीत अवस्थेगे तलपಬೇಕಾಗಿದೆ. अनेक प्रकारों के विकल्पों के तूफान भी लग पड़ते. एकदम नींद ही फिट जाती है. विकल्पों को तूफान कहते और सत्संगों में यह बातें नहीं होती. ಅನೇಕ ಸಲ ಮನಸ್ಸಿನಲ್ಲಿ ಕೆಟ್ಟ ಸಂಕಲ್ಪಗಳ ಅಥವಾ ವಿಕಲ್ಪಗಳ ಬಿರುಗಾಳಿನೇ ಎದ್ದು ಬಿಡುತ್ತದೆ. ಈ ವಿಚಾರ ಇತರ ಸತ್ಸಂಗದಲ್ಲಿ ನಡೆಯೋದಿಲ್ಲ. ಈ ಥರ ವಹಾ ತೋ ಕನ ರಸ ಹೈ, ಫಾಯ್ದಾ ಕುಚ್ ನಹಿ. ಮನಸ್ಸಿನಲ್ಲಿ ವಿಕಲ್ಪಗಳ ಬಿರುಗಾಳಿ ಎಳ್ತದೆ, ಯೋಗ ಬಲದಿಂದ ಅದನ್ನು ನಿವಾರಣೆ ಮಾಡಿರಿ ಅಂತ ಯಾವ ಸತ್ಸಂಗದಲ್ಲೂ
ಹೇಳೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಕೇವಲ ಕರ್ಣರಸ ಇದೆ, ಮನರಸ ಇಲ್ಲ. ಆದ್ದರಿಂದ ಅಲ್ಲಿ ಲಾಭನೂ ಆಗ್ತಿಲ್ಲ. ಯಹ ಪಢಾಯಿ ಹೇ ಆಮದಾನಿ ಕೆ ಲಿಯೆ, ಯಹ ಕನ್ನರಸ ನಹಿ. ಬಾಪ್ ಸಮझाते यह अंतिम जन्म पुरानी दुनिया खत्म हो जाने वाली है. ಆದರೆ ಇಲ್ಲಿಯ ವಿದ್ಯಾಭ್ಯಾಸ ಭವಿಷ್ಯದ ಸಂಪಾದನೆಗಾಗಿ, ಪ್ರಾಪ್ತಿಗಾಗಿ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ಯುದ್ಧನೂ ಮಾಡಬೇಕಾಗ್ತದೆ. ಇದು ಕರ್ಣರಸ ಅಲ್ಲ. ಕ್ಯೋ ನ ಹಮ್ ಶ್ರೀಮತ್ ಪರ್ ಚಲ್ ऊंच पद पाए. जब तक इसमें होशियार हो जाओ तब तक शरीर निर्वाह अर्थ कर्म करना है. फिर इस ईश्वरीय सर्विस में लग जाना है. ಶ್ರೀಮತದಿಂದ ನಡೆದರೆ ಉನ್ನತ ಪದವಿ ಇದೆ. ಎಲ್ಲಿಯವರೆಗೆ ನೀವು ಆ ಪದವಿಗೆ ಲಾಯಕ ಆಗೋದಿಲ್ಲ, ಕರ್ಮಾತೀತ ಅವಸ್ಥೆಗೆ ತಲುಪೋದಿಲ್ಲ, ಅಲ್ಲಿಯವರೆಗೆ ದೇಹದ ನಿರ್ವಹಣೆಗಾಗಿ ಕರ್ಮ ಮಾಡಲೇಬೇಕು. ಜೊತೆ ಜೊತೆಗೆ ಈಶ್ವರಿಯ ಸೇವೆಯಲ್ಲೂ ಸಹ ತೊಡಗಬೇಕು. ಸಾರಿ ದುನಿಯಾ ಕೋ ಸಲ್ವೇಜ್ ಕರ್ನಾ ಹೈ. ತುಮ್ ಹೋ ಸಲ್ವೇಶನ್ आर्मी. नरक से निकाल स्वर्ग में ले जाते हो. वह सल्वेशन आर्मी यह नहीं जानते कि विश्व का बेड़ा डूबा हुआ है, रावण की जंजीरों में फंसे हुए. सारी विश्व को अब सल्वेज करना है. इसमें तो बाप की मदद चाहिए. तुम हो रूहानी ईश्वरीय सल्वेशन आर्मी. मनुष्य मात्र को ರಾವಣ ಕೆ ಪಂಜೆ ಸೆ छुड़ाना है. ಬಾಬಾ ಹೇಳ್ತಾರೆ, ಇಡೀ ವಿಶ್ವದ ನೌಕೆ ಇವತ್ತು ವಿಷಯ ಸಾಗರದಲ್ಲಿ ಮುಳುಗಿದೆ. ಅದನ್ನು ದಾಟಿಸುವಂತಹ ಸೈನಿಕರು ನೀವಾಗಿದ್ದೀರಿ. ತುಮ್ ರೂಹಾನಿ ಈಶ್ವರೀಯ ಸಲ್ವೇಶನ್ ಆರ್ಮಿ. ಆದ್ದರಿಂದ ನೀವು ಆತ್ಮಿಕ ಮುಕ್ತಿ ಸೈನಿಕರು ಆಗಿದ್ದೀರಿ. मनुष्य मात्र को रावण के पंजे से छुड़ाना है. इतना नशा चाहिए. ನಾವು ಮನುಷ್ಯರನ್ನು ರಾವಣನ ಬಂಧನದಿಂದ ಬಿಡಿಸಬೇಕಾಗಿದೆ. ಅಷ್ಟೊಂದು ನಶೆ ನಿಮ್ಮಲ್ಲಿ ಇರಬೇಕು. अब बाप वर्षा दे रहे हैं. यह अंतिम जन्म जो कौड़ी जैसा है उनको हीरे जैसा बनाना है. बाप ही एक धर्म की स्थापना अनेक धर्मों का विनाश कराते हैं. जब तक किसको बाप समान नहीं बनाया तब तक खुशी का पारा नहीं चढ़ेगा. ಬಾಬಾ ಹೇಳ್ತಾರೆ, ಈ ಕೊನೆಯ ಜನ್ಮದಲ್ಲಿ ನೀವು ವಜ್ರ ಸಮಾನ ಆಗುವ ಆಸ್ತಿಯನ್ನು ಪಡ್ಕೋಬೇಕು, ಜನರಿಗೂ ಅದನ್ನು ಕೊಡಬೇಕು. ತಂದೆ ಬಂದಿದ್ದರೆ ಅಧರ್ಮಗಳ ನಾಶ ಮಾಡಿ ಸತ್ಯ ಧರ್ಮದ ಸ್ಥಾಪನೆ ಮಾಡಲಿಕ್ಕೆ. ಜಬ್ ತಕ್ ಕಿಸ್ಕೋ ಬಾಪ್ ಸಮಾನ್ ನಹಿ ಬನಾಯಾ ತಬ್ ತಕ್ ಖುಷಿ ಕಾ ಪಾರ ನಹಿ ಚಢೇಗ. ನೀವು ತಂದೆಯ ಧರ್ಮ ಸ್ಥಾಪನೆಯ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು. ಎಲ್ಲಿಯವರೆಗೆ ಅನೇಕರನ್ನು ತಂದೆಯ ಸಮಾನ ಮಾಡೋದಿಲ್ಲ, ಅಲ್ಲಿಯವರೆಗೆ ನಿಮ್ಮಲ್ಲಿ ಖುಷಿಯ ನಶೆ ಏರೋದಿಲ್ಲ. ಖುಷಿ ಕಾ ಪಾರ ತಬ್ ಚಢೇಗ ಜಬ್ ದಾನ್ ಕರೆಂಗೆ. ಖುಷಿಯ ನಶೆ ಯಾವಾಗ ಏರ್ತದೆ ಅಂದರೆ ಬಾಬಾ ಕೊಟ್ಟಿರುವಂಥ ಜ್ಞಾನಧನವನ್ನು ನೀವು ಯಾವಾಗ ದಾನ ಮಾಡ್ತೀರಿ ಆಗ ನಿಮಗೆ ನಶೆ ಏರ್ತದೆ. जिसके पास धन हो और दान न करे तो उनको मनहूस कहा जाता है. ಹಣ ಇದ್ದೂ ಸಹ ದಾನ ಮಾಡದಿದ್ದರೆ ಅವರಿಗೆ ಕಂಜೂಷರು ಅಂತ ಹೇಳಲಾಗ್ತದೆ, ಜಿಪುಣರು ಅಂತ ಹೇಳಲಾಗ್ತದೆ. यहाँ फिर ऐसे नहीं, जिनके पास है वह देते रहे. ಆದರೆ ಈ ಜ್ಞಾನಧನವನ್ನು ಕೊಡೋದ್ರಲ್ಲಿ
ಜಿಪುಣರಾಗಬೇಡಿ, ಕಂಜೂಸ ಆಗಬೇಡಿ. ಯಾರ ಹತ್ರ ಜ್ಞಾನ ಸಂಪತ್ತು ಇದೆಯೋ ಅದನ್ನು ನೀವು ಕೊಡ್ತಾ ಹೋಗಬೇಕು. ನಹಿ ತೋ ಸಮझेंगे ಇನ್ಕೆ ಪಾಸ್ ಧನ್ ಹಿ ನಹಿ. ನೀವು ಜ್ಞಾನಧನವನ್ನು ಜನರಿಗೆ ಕೊಡದಿದ್ದರೆ ಬಾಬಾ ತಿಳ್ಕೊತಾರೆ ಇವರ ಹತ್ತಿರನೇ ಜ್ಞಾನ ಸಂಪತ್ತು ಇಲ್ಲ ಅಂಥೇಳಿ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯಾಂಶಗಳು. ईश्वरीय सल्वेशन आर्मी बन विश्व के डूबे हुए बेड़े को पार लगाना है. मनुष्यों को कौड़ी तुल्य से हीरे जैसा बनाना है. ज्ञान धन दान करने में कंजूस नहीं बनना है. ईश्वरीय मुक्ति सैनिಕ ಆಗಿ ಮುಳುಗಿರುವಂಥ ವಿಶ್ವದ ನೌಕೆಯನ್ನು ದಾಟಿಸಬೇಕು. ಕೌಡೆ ಸಮಾನ ಆಗಿರುವಂಥ ಮನುಷ್ಯರನ್ನು ವಜ್ರ ಸಮಾನ ಮಾಡಬೇಕು. ಜ್ಞಾನಧನವನ್ನು ದಾನ ಮಾಡುವಂಥ ಕಾರ್ಯದಲ್ಲಿ ಕಂಜೂಸ್ ಆಗಬಾರದು. ಎರಡನೇದು, अपनी दिल बाप और नई दुनिया से लगानी. इस पुरानी देह से बेहद का वैरागी बनना है. ತಮ್ಮ ಮನಸ್ಸನ್ನು ತಂದೆ ಮತ್ತು ಹೊಸ ಜಗತ್ತಿನ ಜೊತೆಗೆ ಜೋಡಿಸಬೇಕು. ಹಳೆ ದೇಹ ಹಳೆ ಪ್ರಪಂಚದಿಂದ ವೈರಾಗಿ ಆಗಬೇಕು. वरदान. दिव्य बुद्धि द्वारा सदा दिव्यता को ग्रहण करने वाले सफलता मूर्त भव. ದಿವ್ಯ ಬುದ್ಧಿಯ ಮೂಲಕ ದಿವ್ಯತೆಯನ್ನು ಗ್ರಹಣ ಮಾಡುವಂತಹ ಗ್ರಹಿಸುವಂತಹ ಸಫಲತಾ ಮೂರ್ತಿ ಆಗಿರಿ. बाप दादा द्वारा जन्म से ही हर बच्चे को दिव्य बुद्धि का वरदान प्राप्त होता है. जो इस दिव्य बुद्धि के वरदान को जितना कार्य में लगाते हैं उतना सफलता मूर्त बनते हैं. क्योंकि हर कार्य में दिव्यता ही सफलता का आधार है. दिव्य बुद्धि को प्राप्त करने वाली आत्माएं अदिव्य को भी दिव्य बना देती. हर बात में दिव्यता को ही ग्रहण करती. अदिव्य कार्य का प्रभाव दिव्य बुद्धि वालों पर पड़ नहीं सकता है. ತಂದೆಯಿಂದ ಸಂಗಮ ಯುಗದಲ್ಲಿ ಹುಟ್ಟಿದ ಕೂಡಲೇ ದಿವ್ಯ ಬುದ್ಧಿಯ ವರದಾನ ಸಿಕ್ಕಿದೆ. ಈ ದಿವ್ಯ ಬುದ್ಧಿಯ ವರದಾನವನ್ನು ಎಷ್ಟೆಷ್ಟು ನೀವು ಕಾರ್ಯರೂಪದಲ್ಲಿ ಬಳಸ್ಕೋತೀರಿ ಅಷ್ಟೇ ನಿಮಗೆ ಸಫಲತೆ ಪ್ರಾಪ್ತಿಯಾಗ್ತದೆ. ಯಾಕೆ ಅಂದರೆ ಪ್ರತಿಯೊಂದು ಕಾರ್ಯದಲ್ಲಿ ದಿವ್ಯತೆಯೇ ಸಫಲತೆಗೆ ಆಧಾರ ಆಗಿರ್ತದೆ. ದಿವ್ಯ ಬುದ್ಧಿ ಪ್ರಾಪ್ತಿ ಮಾಡಿಕೊಂಡಿರುವಂಥ ಮಕ್ಕಳು ಅದಿವ್ಯ ಕಾರ್ಯವನ್ನು ಸಹ ದಿವ್ಯ ಕಾರ್ಯದಲ್ಲಿ ಪರಿವರ್ತನೆ ಮಾಡ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಇರುವ ದಿವ್ಯತೆಯನ್ನು ಗ್ರಹಿಸ್ತಾರೆ. ಅದಿವ್ಯ ಕಾರ್ಯದ ಪ್ರಭಾವ ದಿವ್ಯ ಬುದ್ಧಿ ಉಳ್ಳವರ ಮೇಲೆ ಆಗೋದಿಲ್ಲ. ಸ್ಲೋಗನ್. ಸ್ವಯಂವನ್ನು ಅತಿಥಿ ಎಂದು ತಿಳಿದು ನಡಿರಿ. ಆಗ ನಿಮ್ಮ ಸ್ಥಿತಿ ಅವ್ಯಕ್ತ ಮತ್ತು ಮಹಾನ ಆಗುವುದು. ಓಂ ಶಾಂತಿ.